ನಮಸ್ಕಾರ. ಎಲ್ಲರಿಗೂ ಆಹಾರ, ಆರೋಗ್ಯ, ಅಧ್ಯಾತ್ಮ ಈ ಸಂಸ್ಕಾರದ ಬೆಳಕಿಗೆ ಸ್ವಾಗತ, ಸುಸ್ವಾಗತ. ಇಂದು ಮತ್ತೊಂದು ಕಂತಿನೊಂದಿಗೆ ಮಹಿಳೆಯರಿಗೆ ವಿಶೇಷವಾದಂಥ ವಿವರಣೆಯನ್ನ ತಿಳಿಸಿಕೊಡಲು ವರ್ಣಿಸಲು ಬರ್ತಾ ಇದ್ದಾರೆ ನಮ್ಮ ಸುಂದರವಾದಂಥ ಡಾಕ್ಟರ್ ಪರಿಮಳ ದೇವಿ ಅವರು. ಅವರು ಕೇವಲ ಸ್ತ್ರೀರೋಗ ತಜ್ಞೆ ಅಷ್ಟೇ ಅಲ್ಲ, ಗಿನ್ನಿಸ್ ವರ್ಲ್ಡ್ ರೆಕಾರ್ಡ್ ಮಾಡಿದಂಥವ್ರು. ಹಾಗಾಗಿ ಇವತ್ತಿನ ವಿಷಯ ಕೆಂಪು ಬಟ್ಟೆ ಅಂದ್ರೆ ಬ್ಲೀಡಿಂಗ್ ಪರ್ ವೆಜೈನಾ. ಸೊ ಈ ಕೆಂಪು ಬಟ್ಟೆ ಅಂತಂದ್ರೆ ಋತುಮತಿ ಆದಾಗ್ಲಿಂದ ಋತು ನಿಲ್ಲುವವರೆಗೂ ಮಹಿಳೆಯರಿಗೆ ಪ್ರತಿ ತಿಂಗಳು ಬರ್ತಾನೆ ಇರುತ್ತೆ. ಆದರೆ ಅದರ ಮಧ್ಯಕ್ಕೆ ಮತ್ತೆ ರಕ್ತ ಹೋಗ್ತಾ ಇದ್ರೆ, ಅಥವಾ ಗರ್ಭಿಣಿ ಆದಾಗ ರಕ್ತ ಹೋಗ್ತಾ ಇದ್ರೆ, ಮುಟ್ಟು ನಿಂತ ಮೇಲೆ ರಕ್ತ ಹೋಗ್ತಾ ಇದ್ರೆ ಇದು ನಾರ್ಮಲ್ ಅಲ್ಲ. ಹಾಗಾಗಿ ವಿವರಣೆಯನ್ನ ಎಲ್ಲವನ್ನೂ ವಿವರವಾಗಿ ತಿಳಿಸ್ಕೊಡಕ್ಕೆ ನಮ್ಮೊಂದಿಗಿದ್ದಾರೆ ಪರಿಮಳ ದೇವಿಯವರು. ನಮಸ್ಕಾರ ಪರಿಮಳ ದೇವಿಯವರೇ. ನಮಸ್ಕಾರ ಮೇಡಮ್. ಗುರುಮೈ ತಸ್ಮೈ ನಮಃ. ನಮ್ಮ ಗುರುಗಳಿಗೆ ನಮಸ್ಕಾರ. ಇವತ್ತು ಈ ವಿಷಯನ ತಾವು ತಗೊಂಡಿರೋದನ್ನ ನಾನು ತುಂಬಾ ಅಪ್ರಿಶಿಯೇಟ್ ಮಾಡ್ತೀನಿ. ಯಾಕೆಂದ್ರೆ ಇದು ಹಲವಾರು ಹೆಂಗಳೆಯರಲ್ಲಿ ಸಾಮಾನ್ಯವಾಗಿ ಯಾವುದೇ ಒಂದು ವಯಸ್ಸಲ್ಲೂ ಮಾತ್ರ ಈ ತೊಂದರೆಗಳು ಒಂದು 60 ಅಂಕಿ ಅಂಶಗಳ ಪ್ರಕಾರ 60% ಜನಗಳಲ್ಲಿ ಕಂಡು ಬರ್ಬೋದು. ಅದು ಯಾವ ಕಾರಣಕ್ಕಾಗುತ್ತೆ ಅನ್ನೋದು ಹಲವಾರು ಕಾರಣಗಳು ಅಂತ ನಾ ಹೇಳ್ದೆ. ಯಾಕಂದ್ರೆ ವಯಸ್ಸಿಗೆ ಅನುಗುಣವಾಗಿ ಅಂದ್ರೆ ನಾವು ಲಾಸ್ಟ್ ಒಂದು ಎಪಿಸೋಡ್ ಅಲ್ಲಿ ಬಿಳಿ ಬಟ್ಟೆ ಅಂತ ಮಾತಾಡಿದ್ವಿ, ಬಿಳಿ ಸೆರಗು ಅಂದ್ರೆ ಅದು ನಡು ಮಧ್ಯ ಮುಟ್ಟಿನ ನಡುವೆ ಆಗಂತ ಒಂದು ಡಿಸ್ಚಾರ್ಜ್ ಅಂತ. ಇದು ಮುಟ್ಟೆ ಜಾಸ್ತಿ ಆಗ್ತಾ ಇರ್ಬೋದು, ಅಥವಾ ಮುಟ್ಟೆ ಆದಾಗ ಅವರಿಗೆ ಒಂದೇ ಸಮನೆ ಬಾಧೆ ಮಾಡಿ ಗಡ್ಡೆ ತರ ಕಣ್ಣೆ ತರ ಬೀಳ್ತಿರ್ಬೋದು. ಆ ಒಂದು 14 ವಯಸ್ಸಿನ ಹುಡುಗಿ ಇದ್ರೂ ಇರ್ಬೋದು, 20-30 ಒಂದು ದಾಂಪತ್ಯ ಜೀವನದಲ್ಲಿ ಕಾಲಿಟ್ಟ ಒಬ್ಬಳು ಹೆಂಗಳೆಯರಿಗೂ ಕೂಡ ಇರ್ಬೋದು, ಅಥವಾ ನಮ್ಮ 40 ವಯಸ್ಸಿನ ಮೆನೋಪಾಸಲ್ ವುಮೆನ್ ಅಂತ ಏನಂತೀವಿ ಅವರಿಗೂ ಇರ್ಬೋದು. ಆದ್ರೆ ಕಾರಣಗಳು ಮಾತ್ರ ಬೇರೆ ಬೇರೆ ಇರ್ಬೋದು. ಈಗ ಒಂದು 14-15 ವರ್ಷದ ಹುಡುಗಿ ಋತುಮತಿ ಆದಾಗ ಸಾಧಾರಣವಾಗಿ ಪ್ಯುಬರ್ಟಿ ಮೆನೊರೇಜಿಯಾ ಅಂತ ಆಗುತ್ತೆ. ಅಂದ್ರೆ ಪೀರಿಯಡ್ ಒಂದೇ ಸಮನೆ ಜಾಸ್ತಿಯಾಗಿ ಹೋಗ್ತಾ ಇರೋದು. ಅದು ಯಾಕಾಗತ್ತಪ್ಪ ಅಂದ್ರೆ ಹಾರ್ಮೋನ್ಗಳ ಒಂದು ಏರುಪೇರು. ಅವಾಗ ಆಗಷ್ಟೇ ಅವಳು ಋತುಮತಿ ಮೆನಾರ್ಕಿ ಆಗಿರೋದ್ರಿಂದ ಮೊದಲನ ಒಂದು ಮುಟ್ಟು ಆದ್ಮೇಲೆ ಆಗ್ತಾನೆ ಮುಟ್ಟು ಬಂದಿರುತ್ತೆ. ಆವಾಗ ಅವ್ರ ಬ್ರೈನಿಗಲ್ಲಿರೋ ಹೈಪೋಥಾಲಮಸ್ಗೆ, ಪಿಟ್ಯೂಟರಿಗೆ ಮತ್ತು ಯೂಟ್ರಸ್ ನಲ್ಲಿರೋ ಓವರಿ ಅಕ್ಕಪಕ್ಕದಲ್ಲಿರೋ ಎಲ್ಲದಕ್ಕೂ ಒಂದು ಕೋಆರ್ಡಿನೇಷನ್ ಬರ್ಬೇಕು. ಆ ಕೋಆರ್ಡಿನೇಷನ್ಗಳು ಇನ್ನೂ ಅದು ಡೆವಲಪ್ಮೆಂಟ್ ಆಗ್ಲಿಕ್ಕೆ ಒಂದು 18 ವರ್ಷದವರೆಗೂ ಅದು ಸಾಧಾರಣ ಬೇಕು, ಫಿಸಿಯಾಲಜಿಕಲಿ ಬೇಕು. ಅದು ಒಂದು ಜೈವಿಕ ಕ್ರಿಯೆ ಅದು. ಅಂತ ಸಮಯದಲ್ಲಿ ಅವರಿಗೆ ಹೆಚ್ಚಿನ ಒಂದು ಬ್ಲೀಡಿಂಗ್ ಆಗೋದ್ರಿಂದ ತುಂಬಾ ಜನ ತಾಯಿಯಂದ್ರು ಅವ್ರನ್ನ ಕರ್ಕೊಂಡು ಬರ್ತಾರೆ. ಆಮೇಲೆ ಈ ಸಮಯದಲ್ಲಿ ಮಕ್ಕಳು ಸಾಧಾರಣವಾಗಿ ಊಟದ ಬಗ್ಗೆ ಕಾಳಜಿ ಮಾಡಲ್ಲ. ಅವ್ರೇನೋ ಒಂದ್ ಚಾಕ್ಲೇಟ್ ತಿನ್ಕೊಂಡು ತಿಂಡಿ ತಿನ್ಕೊಂಡು ಇರೋದ್ರಿಂದ ಒಂಥರ ಎಲ್ಲರಿಗೂ ಸ್ಲಿಮ್ ಆಗಿರ್ಬೇಕು ಅನ್ನೋ ಒಂದು ಹುಚ್ಚು ಟೀನೇಜ್ ಇರ್ತಾರೆ. ಅವಾಗ ಅವರು ಏನ್ ಮಾಡ್ತಾರೆ ಅಂತಂದ್ರೆ ಒಂದು ಅನಿಮಿಯಾ ಆಗುತ್ತೆ, ರಕ್ತಹೀನತೆ ಆಗೋದ್ರಿಂದನೂ ಕೂಡ ಅವರು ಈ ಒಂದು ಮೆನೋರೇಜಿ ಆಗ್ಬೋದು. ಬಟ್ ಅದಕ್ಕೆ ಯಾವ ರೀತಿ ಒಂದು ಟ್ರೀಟ್ಮೆಂಟ್ ಕೊಡ್ಬೋದು ಅಂತ ಅವರ ಕಾರಣ ಏನಿದೆ ನೋಡಿ ನಾವು ಟ್ರೀಟ್ಮೆಂಟ್ ಕೊಡಕ್ ನೋಡ್ತೀವಿ. ಇದು ಅಲ್ಲದೆ ಈ ಒಂದು ವಯಸ್ಸಲ್ಲಿ ಒಂದೊಂದ್ಸರಿ ಎಂಡೋಮೆಟ್ರಿಯೋಸಿಸ್ ಅಂತಾನು ಕಾಣಕ್ ಸ್ಟಾರ್ಟ್ ಮಾಡಬಹುದು. ಆ ಟೈಮ್ ನಲ್ಲಿ ಕೂಡ ಹೆವಿ ಬ್ಲೀಡಿಂಗ್ ಗಿಂತ ಅವಾಗ ಸುಮ್ನೆ ಸೆಂಟರ್ ನಲ್ಲಿ ಬ್ಲೀಡಿಂಗ್ ಆಗೋದು, ಸ್ಪಾಟಿಂಗ್ ಆಗೋದು. ಯಾವಾಗ ನೋಡು ಆ ಹುಡುಗಿ ಹೆಂಗ್ ಹುಡುಗಿ ಪಾಪ ಕಾಲೇಜಿಗೆ ಹೋಗೋಳು, ಪೀರಿಯಡ್ ಆಗ್ಲಿ ಆಗದಲ್ಲಿ ಹೆದರ್ಕೊಂಡು ಪ್ಯಾಡ್ ಹಾಕೊಂಡೇ ಓಡಾಡ್ತಾ ಇರ್ತಾಳೆ. ಸೊ ಇವೆಲ್ಲ ಕೆಲವು ಒಂದು ಮುಟ್ಟಿನ ಒಂದು ವೈಪರೀತ್ಯ ಅನ್ಬೋದು ಈ ವಯಸ್ಸಲ್ಲಿ. ನಮ್ಗೆ ಮುಖ್ಯವಾಗಿ ನೆಕ್ಸ್ಟ್ ಬರೋದು ದಾಂಪತ್ಯ ಜೀವನದಲ್ಲಿ ಕಾಲಿಟ್ಟಿರುವ ಒಂದು ಹೆಂಗಳೆ ಅಂದ್ರೆ ಒಂದು 20-40 ವರ್ಷ ಮಕ್ಕಳಾಗ್ತಾ ಇರುತ್ತೆ. ನಡು ಮಧ್ಯದಲ್ಲಿ ಅವಳಿಗೆ ಗರ್ಭ ಧರಿಸ್ಬೇಕು ಅಂತ ಇರೋದಿಲ್ಲ, ಏನೋ ಒಂದು ರೆಸ್ಟ್ ಬೇಕು. ಈ ಒಂದು ಎಲ್ಲಾ ತೊಂದರೆಗಳಲ್ಲಿ ಅವಳಿಗೆ ಏನಾಗುತ್ತೆ ಅಂತಂದ್ರೆ ಶಿ ಮೇ ಡೆವಲಪ್ ಸಮ್ ಫೈಬ್ರಾಯ್ಡ್ಸ್, ಶಿ ಮೇ ಡೆವಲಪ್ ಸಮ್ ಪಾಲಿಪ್ಸ್ ತರ ಆಗ್ಬೋದು. ಒಂದು ಚಿಕ್ಕ ಗೆಡ್ಡೆಗಳು ಸರ್ವಿಕ್ಸ್ ಹತ್ರ, ಗರ್ಭಕೋಶದ ಒಂದು ಬಾಯಿ ಹತ್ರ ಬಂದು ಕುತ್ಕೊಂಡು ಆ ಸರ್ವಿಕ್ಸ್ ಒಂದು ಪಾಲಿಪ್ ಇಂದ ಹೆಚ್ಚಿನ ಒಂದು ಬ್ಲೀಡಿಂಗ್ ಆಗ್ತಾ ಹೋಗ್ಬೋದು. ಅಥವಾ ಫೈಬ್ರಾಯ್ಡ್ ಗಳಂದ್ರೆ ಗರ್ಭಚೀಲದ ಒಳಗಡೆ, ಅಥವಾ ಈ ಓವರೀಸ್ ಅಲ್ಲಿ ಕೂಡ ಸಿಸ್ಟ್ ಗಳು ಬರ್ಬೋದು. ಸಿಸ್ಟ್, ಓವೇರಿಯನ್ ಸಿಸ್ಟ್ ಅಂತೀವಿ, ಓವೇರಿಯನ್ ಸ್ಮಾಲ್ ಟ್ಯೂಮರ್ಸ್ ಬರ್ಬೋದು. ಈ ಎಲ್ಲಾ ಕಾರಣಗಳಿಗೆ ಈ ಒಂದು ವಯಸ್ಸಿನ ಮಹಿಳೆಯರಲ್ಲಿ ಹೆಚ್ಚಿನ ಒಂದು ಬ್ಲೀಡಿಂಗ್ ಬರೋದು, ಆ ಬ್ಲೀಡಿಂಗ್ ನಿಲ್ದೇ ಇರೋದು. ಆಮೇಲೆ ಇನ್ನೊಂದು ಮುಖ್ಯವಾದ ಅಂಶ ಅಂದ್ರೆ, ಯಾಕೆಂದ್ರೆ ಅವ್ರಿಗೆ ಒಂದು ಮಗು ಆಗ್ಬಿಟ್ಟಿರುತ್ತೆ ಸಿಸೇರಿಯನ್ ಆಗಿ, ಅವ್ರಿಗೆ ಮತ್ತೆ ಈಗ ಸದ್ಯಕ್ಕೆ ಮಗು ಬೇಡ, ಅದಕ್ಕೆ ಅವ್ರು ಒಂದೊಂದ್ಸರಿ ಕಾಪರ್ ಟಿ ಈ ತರ ಕಾಂಟ್ರಸೆಪ್ಷನ್ ಅನ್ನ ತಗೊಳಕ್ ಶುರು ಮಾಡ್ತಾರೆ ಅಥವಾ ಹಾಕಿಸ್ಕೊಳ್ತಾರೆ ಯೂಟ್ರಸ್ ಒಳಗಡೆ. ಈ ಕಾಪರ್ ಟೀಯನ್ನು ಹಾಕೋದ್ರಿಂದ, ಈ ಕಾಪರ್ ಟೀ ಇಂದಾನೆ ಕೆಲವರಿಗೆ ಒಂದೊಂದ್ಸರಿ ಬ್ಲೀಡಿಂಗ್ ಆಗತ್ತೆ, ಎಲ್ಲರಿಗೂ ಅಲ್ಲ. ಕಾಪರ್ ಟೀ ಒಂದು ಒಳ್ಳೆಯ ಒಂದು ಕಾಂಟ್ರಸೆಪ್ಟಿವ್ ಡಿವೈಸ್ ಅನ್ಬೋದು. ಆದ್ರೆ ಅವರಿಗೆ ಅದರ ಒಂದು ಇನ್ಫ್ಲಮೇಷನ್ ತರ ಮಾಡೋದ್ರಿಂದ ಯೂಟ್ರಸ್ ಒಳಗಡೆ
ಹಾ ಕಾಪರ್ ಟೀ ಹಾಕೊಂಡವರು ಕೆಲವು ನಮಗೆ ಬ್ಲೀಡಿಂಗ್ ಜಾಸ್ತಿ ಆಗ್ತಿದೆ ಅಂತ ಓಡ್ ಬರೋದು ಜಾಸ್ತಿ. ಇನ್ನೊಂದು ಒಂದು ನಾವು ಒಂದು ಖಂಡಿತವಾಗ್ಲೂ ಅದ್ರ ಬಗ್ಗೆ ಗಮನ ಕೊಡ್ಬೇಕು ಅಂತಂದ್ರೆ, ಈ ಹಾ ಒಂದು IPL ಈ ತರ ಎಲ್ಲ ನೀವು ಕೇಳಿಸ್ಕೊಂಡಿದೀರಾ ಅಂತ ಕಾಣುತ್ತೆ. ಎಲ್ಲರೂ ಕೇಳಿಸ್ಕೊಂಡಿರ್ತಾರೆ ನಮ್ ಹೆಂಗಳೆಯರು. ಈ ಮಗು ಬೇಡ ಅಂತ ಅವರು ಲೈಂಗಿಕ ಸಂಪರ್ಕ ಆದ ತಕ್ಷಣ ಒಂದು ಟ್ಯಾಬ್ಲೆಟ್ ನುಂಗ್ಬಿಡ್ತಾರೆ. ಅದ್ರ ಓ ಹೆಚ್ಚಿನ ಒಂದು ಓ ಹಾರ್ಮೋನ್ ಇರುವಾಗ ಆ ಹಾ ಹಾರ್ಮೋನಿನ ಒಂದು ಪ್ರಕೃತಿ ಏನಾಗ್ಬಿಡುತ್ತೆ ಅಂದ್ರೆ ಇವರಿಗೆ ಹೆವಿ ಬ್ಲೀಡಿಂಗ್ ಸ್ಟಾರ್ಟ್ ಆಗುತ್ತೆ. ಅದು ಓ ಪ್ರೆಗ್ನೆನ್ಸಿನ ಪ್ರಿವೆಂಟ್ ಮಾಡ್ಬೋದು, ಆದ್ರೆ ಹೆವಿ ಬ್ಲೀಡಿಂಗ್ ಆಗ್ತಾ ಹೋಗುತ್ತೆ. ಆದ್ರೆ ಡಾಕ್ಟರ್ ಹತ್ರ ಬಂದಾಗ ಅದ್ರ ಬಗ್ಗೆ ಹೇಳಲ್ಲ, ಅವ್ರು ಮುಚ್ಚಿಟ್ಕೊಳ್ತಾರೆ. ಸೊ ನಾವು ಅದನ್ನ ಹಾ ಹೆಚ್ಚಿನ ಒಂದು ಸ್ಕ್ಯಾನ್ ಮಾಡಿ ಒಳಗಡೆ ಏನಾದ್ರು ಆಗಿದೆಯಾ ಅಂತ ನೋಡಿದ್ಮೇಲೆ ಕೇಳಿದಾಗ, ಹ್ಮ್ ಈ ಒಂದು ಅಬ್ಯೂಸ್ ಅಂತೀವಿ ನೋಡಿ, ಸುಮ್ನೆ ಬೇಕಾದಾಗ ಹ್ಮ್ ಮಾತ್ರೆಗಳು ತಗೊಳ್ಳೋದು, ಅದನ್ನ ಹ್ಮ್ ಗರ್ಭಕೋಶದಲ್ಲಿ ಗರ್ಭ ನಿಲ್ಬಾರದು ಅಂತ, ಪ್ರೆಗ್ನೆನ್ಸಿ ಆಗ್ಬಾರ್ದು ಅಂತ, ಅಥವಾ ಹಾ ತಗೊಂಡ್ಬಿಟ್ಟಿರ್ತಾರೆ ಅಂದ್ರೆ ಅರ್ಧಂಬರ್ಧ ಪರಿಮಳ ಬ್ಲೀಡಿಂಗ್ ಆಗಿ. ದೇವಿಯವರೇ, ಪರಿಮಳ ದೇವಿಯವರೇ, ಹಾ ಅಂದ್ರೆ ಹಾ ನಿಸರ್ಗ ಹಾ ಇದ್ದಿದ್ದು ಆ ಮಗು ಹ್ಮ್ ಬರಕ್ಕೆ ಒಂದು ಹಾಸಿಗೆ ತರ ಮಾಡಿ ಎಂಡೋಮೆಟ್ರಿಯಂನ ಬೆಳೆಸಿರುತ್ತೆ. ಇವರು ಹೌದು ಹೌದು ಪಿಲ್ ಹೌದು. ತಗೊಂಡು ಮಗು ಬೇಡ ಅಂತ ಬಿಟ್ಟಾಗ ಅದು ಪ್ರಿಪೇರ್ ಡಿಸ್ಟರ್ಬ್ ಮಾಡ್ತಾರೆ ಆಗಿರೋದು ಅದನ್ನ. ಹೌದು ಹೌದು ಹೊಟ್ಟೋಗ್ಬಿಡುತ್ತೆ ಅದು. ಹೌದು ಅಂದ್ರೆ ನೀವು ಹೌದು ನಿಸರ್ಗದ ಹೌದು. ಕ್ರಿಯೆಯನ್ನ ಹಾದಿ ತಪ್ಪಿಸಿದಾಗ ಆಗತ್ತೆ ಅಲ್ವಾ? ಹೌದು ಹೌದು ನೈಸ್. ಅದು ಹೌದು. ಅದಕ್ಕೆ ವಿರುದ್ಧವಾಗಿ ಹೋಗ್ಲಿಕ್ಕೆ ಪ್ರಯತ್ನ ಮಾಡ್ತಾರೆ. ಯಾಕಂದ್ರೆ ಅವರಿಗಿರೋ ಹಾ ಜೀವನದ ಒತ್ತಡ, ಮತ್ತೆ ಹ್ಮ್ ಮನೇಲಿ ಏನೋ ಒಂದು ಯಾರಿಗೂ ಗೊತ್ತಾಗಬಾರ್ದು ನಾವು ಗರ್ಭ ಧರಿಸಿರೋದು ಅನ್ನೋದಕ್ಕೋ ಏನೋ ಮಾಡ್ಕೊಂಡು ಹ್ಮ್ ಇನ್ಕಂಪ್ಲೀಟ್ ಆಗಿ ಬರೋದು. ಅರ್ಧಂಬರ್ಧ ಮಗು ಹೊರಗಡೆ ಬಿದ್ದಿರುತ್ತೆ, ಅರ್ಧ ಒಳಗಡೆನೆ ಇರೋದ್ರಿಂದ ಹೆವಿ ಬ್ಲೀಡಿಂಗ್ ಅಂತ ಬರ್ತಾರೆ. ಆದ್ರೆ ನಾವು ಸ್ಕ್ಯಾನ್ಗಳು ಮಾಡಿ ಮತ್ತೆ ನಾವು ಟೆಸ್ಟ್ ಮಾಡಿದಾಗ ಹ್ಮ್ ಗೊತ್ತಾಗುತ್ತೆ ಇದು ಗರ್ಭ ಧರಿಸಿರೋದ್ರಿಂದನೇ ಆಗಿರಬಹುದು ಅಂತ. ಹಾ ಇದಲ್ಲದೆ ಫೈಬ್ರಾಯ್ಡ್ ಟ್ಯೂಮರ್ ಬಗ್ಗೆ ಹೆಚ್ಚಿನ ಒಂದು ಗಮನ ಕೊಡ್ಬೇಕಾಗುತ್ತೆ ನಾವು ವೈದ್ಯರಾಗಿ. ಯಾಕಂದ್ರೆ ಈ ಹ್ಮ್ ಫೈಬ್ರಾಯ್ಡ್ ಒಂದು 30-40% ಈ ವಯಸ್ಸಿನ ಮಹಿಳೆಯರಲ್ಲಿ ಕಾಮನ್. ಹಾ ಫೈಬ್ರಾಯ್ಡ್ ಯೂಟ್ರಸ್ ಒಳಗಡೆ ಇದ್ದಾಗ ಆ ಸರ್ಫೇಸ್ ಆಫ್ ದ ಎಂಡೋಮೆಟ್ರಿಯಂ ಜಾಸ್ತಿ ಆಗುತ್ತೆ. ಯಾಕಂದ್ರೆ ಆ ಹ್ಮ್ ಗೆಡ್ಡೆಗಳ ಸರ್ಫೇಸ್ ಇದು ಸೇರಿ ಹ್ಮ್ ಒಂದು ಬ್ಲಡ್ ವೆಸಲ್ ಡೆವಲಪ್ಮೆಂಟ್ ಜಾಸ್ತಿ ಆಗೋದ್ರಿಂದ ಹೆಚ್ಚಿನ ಹಾ ಬ್ಲೀಡಿಂಗ್ ಅವ್ರಿಗೆ ಆಗುತ್ತೆ. ಮತ್ತೆ ಹಾ ಫೈಬ್ರಾಯ್ಡ್ಗಳು ಒಂದಿರಲ್ಲ, 2 ಇರ್ಬೋದು, 3 ಇರ್ಬೋದು, 4 ಇರ್ಬೋದು. ಸೊ ಈ ಹ್ಮ್ ಫೈಬ್ರಾಯ್ಡ್ ಆಗ್ಲಿ ಅಥವಾ ಫೈಬ್ರಾಯ್ಡ್ ಜೊತೆಗೆ ಓವರಿನ್ ಸಿಸ್ಟ್ ಆಗ್ಲಿ, ಇವೆಲ್ಲ ಕಾರಣಗಳು, ಮತ್ತೆ IUCD ಕಾಪರ್ ಟಿ ಇಂಥವುಗಳಿಂದ ಕೂಡ ಬ್ಲೀಡಿಂಗ್ ಆಗುತ್ತೆ. ಆಮೇಲೆ ಮತ್ತೆ ಮುಖ್ಯ ಇನ್ನೊಂದು ಅಂದ್ರೆ ಒಬಿಸಿಟಿ, ಹೆಚ್ಚಿನ ಒಂದು ಬೊಜ್ಜುತನ. ಹ್ಮ್ ಇರುವಾಗ್ಲೂ ಬ್ಲೀಡಿಂಗ್ ಕಂಟ್ರೋಲಿಗೆ ಬರಲ್ಲ ಎಷ್ಟೋ ಜನಕ್ಕೆ. ಹಾ ಹಾ ಯಾಕಂದ್ರೆ ಅದು ಹಾ ಹಾರ್ಮೋನ್ ಏರುಪೇರು ಮಾಡುತ್ತೆ, ಸ್ಟಿರಾಯ್ಡ್ ಪ್ರೊಡ್ಯೂಸ್ ಮಾಡುತ್ತೆ. ಸೊ ಹಾ ಈ ಒಂದು 20-40 ವಯಸ್ಸಿನ ಹೆಂಗಳೆಯರ ಆದ್ಮೇಲೆ ನೆಕ್ಸ್ಟ್ ಬರೋದು ಒಂದು ಮುಖ್ಯ ಘಟ್ಟ ಮೆನೋಪಾಸ್ ಅಥವಾ ಪೆರಿಮೆನೋಪಾಸ್. ಈ ಅಲ್ಲ, ಸಮಯದಲ್ಲಿ ನಾವ್ ಯಾವ ಮೆನೋಪಾಸು ಬ್ಲೀಡಿಂಗ್ ಒಂದ್ ನಾವು ನಿಮಿಷ ಇಮಿಡಿಯೇಟ್. ಒಂದ್ ನಿಮಿಷ ಹಾ ಮೆನೋಪಾಸಕ್ಕೆ ಹಾ ಹೋಗೋ ಮೊದಲು ಗರ್ಭಿಣಿ ಹಾ ಆದಾಗ ಆ 9 ತಿಂಗಳು ಹಾ ಅವಳಿಗೆ ಮುಟ್ಟು ಹೋಗ್ಬಾರ್ದು ಅಲ್ವೇ? ಹೌದು ಹೌದು ಗರ್ಭಧಾರಣೆ ಹೌದು ಮಾಡಿದಾಗ, ಹೌದು ಹೌದು ಆ ಗರ್ಭಧಾರಣೆ ಹೌದು ಮಾಡಿದಾಗ ಮಧ್ಯಕ್ಕೆ ಬ್ಲೀಡಿಂಗ್ ಆದ್ರೆ ಯಾವ ತರದ್ದು ಹಾ. ತೊಂದ್ರೆ, ಆಮೇಲೆ ಅವ್ರು ಯಾವ ತರದ್ದು ಗಂಭೀರವಾಗಿರೋದು, ಅವ್ರಿಗೆ ಹೇಗೆ ಟ್ರೀಟ್ಮೆಂಟ್ ಕೊಡ್ಬೇಕಂತ ತಿಳಿಸಿ ದಯವಿಟ್ಟು. ಅದು ಗರ್ಭಕೋಶ, ಅದು ಗರ್ಭಿಣಿಯರಿಗೆ ಮತ್ತೆ ಬ್ಲೀಡಿಂಗ್ ಅದು ಒಂದು ಎಂಟರ್ಲಿ ಒಂದು ಡಿಫ್ರೆಂಟ್ ಇದ್ರಲ್ಲೇ ನಾವು ನೋಡ್ಬೇಕಾಗುತ್ತೆ. ಯಾಕಂದ್ರೆ ಅಲ್ಲಿ ಪ್ಲಾಸೆಂಟಲ್ ರೀಸನ್ ತುಂಬಾ ಬಂದ್ಬಿಡುತ್ತೆ ನಮ್ಗೆ. ಹಾ ಮಗು ಹಾ ಡೆವಲಪ್ಮೆಂಟ್ ಜೊತೆಗೆ ಪ್ಲಾಸೆಂಟಾ ಇರ್ಬೋದು ಅಲ್ಲಿ. ಓಕೆ. ಪ್ಲಾಸೆಂಟಾ ಇರುತ್ತಲ್ಲ, ಆ ಪ್ಲಾಸೆಂಟಾ ಕೆಳಗಡೆ ಕುತ್ಕೊಂಡಿದೆಯೋ ಗರ್ಭಚೀಲದ ಬಾಯಿ ಹತ್ರ, ಅಥವಾ ಅದು ಹಿಂದ್ಗಡೆ ಭಾಗದಲ್ಲಿ ಇದೆಯೋ, ಅಥವಾ ಅದ್ರ ಹ್ಮ್ ಮೇಲೆ ಒಂಥರ ಬ್ಲಡ್ ವೆಸಲ್ಗಳು ಜಾಸ್ತಿ ಇದ್ದು ಅದು ಅವಾಗ ಬಿಚ್ಕೊಳಕ್ ಪ್ರಯತ್ನ ಮಾಡ್ತಿರುತ್ತೆ, ಪ್ರಿಮೆಚೂರ್ ಡೆಲಿವರಿನೋ ಅಥವಾ ಹಾ ಹಾ ಅಬಾರ್ಷನ್ ಮಾಡ್ಬೇಕಾದ್ರೆ. ಹಾ, ಇವೆಲ್ಲ ವಿಟಮಿನ್ ಡೆಫಿಷಿಯನ್ಸಿಗಳು ಅಥವಾ ಏನಾದ್ರೂ ಅವರಿಗೆ ಹೆಚ್ಚಿನ ಗರ್ಭಕೋಶದಲ್ಲೇ ಒಂದು ವೀಕ್ನೆಸ್ ಇದ್ರೆ, ಆ ತರ ಓಕೆ ಸಮಯದಲ್ಲೂ ಗರ್ಭಚೀಲದಲ್ಲಿ ಪ್ಲಾಸೆಂಟಾ ಹೋಗ್ಬಿಟ್ಟು ಬೇರೆ ಒಂದ್ ಜಾಗದಲ್ಲಿ ಕುತ್ಕೊಂಡ್ಬಿಡುತ್ತೆ. ಅದನ್ನ ನಾವು ಓಕೆ. ಪ್ರೀವಿಯಾ ಅಂತ ಹೇಳ್ತೀವಿ. ಹಾಗಾದ್ರೆ ಆ ನಾವ್ ಇದನ್ನ ಪ್ರೀವಿಯಾ, ಇನ್ನೊಂದು ಅಂಕಣದಲ್ಲಿ ಹಾ ಅದನ್ನ ಹೌದು ಮಾಡೋಣಂತೆ. ಹೌದು, ಈಗ ಯಾಕಂದ್ರೆ ಮುಂದುವರಿಸಿ ನೀವು ಗರ್ಭಿಣಿಯರಲ್ಲಿ ದಯವಿಟ್ಟು. ಬ್ಲೀಡಿಂಗ್ ಬೇರೆನೆ. ಅದಕ್ಕೆ ನಾನು ಬರೀ ಅದ್ ಗೈನಕ್ ಮಾಡೋಣ. ಓಕೆ ಹೆಣ್ಮಕ್ಳಿಗೆ ಅಷ್ಟೇ ಓಕೆ ಹೋಗ್ತಾ ಓಕೆ, ಇದ್ದೆ. ಸರಿ ಸರಿ ಸೊ ಸರಿ. ಅದರಿಂದ ಏನು ಅಂತಂದ್ರೆ, ಈ ನಾನ್ ಹೇಳ್ತಾ ಇದ್ದಿದ್ದು ಮೆನೋಪಾಸಲ್ ಲೇಡೀಸ್ ಅಲ್ಲಿ ಮುಖ್ಯವಾಗಿ ನಾವು ಯಾವಾಗ್ಲೂನು ಅಲ್ಲಿ 40-45 ಮೇಲೆ ಅಂದ ತಕ್ಷಣ ಗರ್ಭಚೀಲದ ಬಾಯಿಯಲ್ಲಿ ಏನಾದ್ರೂ ಗೆಡ್ಡೆಗಳು ಕುತ್ಕೊಂಡಿದೆಯೇ, ಅಥವಾ ಅವ್ರಿಗೆ ಕ್ಯಾನ್ಸರು. ಏನಾದ್ರೂ ಕ್ಯಾನ್ಸರ್ದ ಭಯ ಏನಾದ್ರೂ ಒಂದು ಇದೆಯಾ ಅನ್ನೋದನ್ನ ನಾವು ರೂಲ್ ಔಟ್ ಹಾ ಮಾಡ್ಲೇಬೇಕು. ಯಾಕೆ ಹ್ಮ್ ಅಂತಂದ್ರೆ ಅವರಿಗೆ ಸರ್ವಿಕ್ಸ್ ಅಲ್ಲಿ ಗೆಡ್ಡೆಗಳು ಅಥವಾ ಒಂದು ಸಣ್ಣ ಪಾಲಿಪ್ ಇದ್ರೂ ಬ್ಲೀಡಿಂಗ್ ಆಗ್ಬೋದು. ಹ್ಮ್ ಗರ್ಭಚೀಲದ ಒಳಪದರು, ನೀವು ಇವಾಗಷ್ಟೇ ಅಂದ್ರೆ ಎಂಡೋಮೆಟ್ರಿಯಂ ಅಂತ, ಈ ಹ್ಮ್ ಎಂಡೋಮೆಟ್ರಿಯಂ ಹೆಚ್ಚಿನ ರೀತಿನಲ್ಲಿ ಬೆಳ್ಕೊಳ್ಳೋದು ಕೂಡ ಒಂದು ಮೆನೋಪಾಸಲ್ ಹಾರ್ಮೋನ್ ನ ವೈಪರೀತ್ಯ. ಹಾ ಎಂಡೋಮೆಟ್ರಿಯಲ್ ಹೈಪರ್ಪ್ಲೇಸಿಯಾ ಅಂತ ಆಗತ್ತೆ, ಓಕೆ. ಅಡಿನೋಮಯೋಸಿಸ್ ಅಂತ ಆಗತ್ತೆ. ಹ್ಮ್ ಇವೆಲ್ಲ ಕಾರಣಗಳಲ್ಲೂ ಕೂಡ ಹೆವಿ ಬ್ಲೀಡಿಂಗ್ ಆಗೋದು, ಮತ್ತೆ ಅವರಿಗೆ ಅದು ನಾವ್ ಏನ್ ಮಾತ್ರೆಗಳು ಕೊಟ್ಟರು ಕಡಿಮೆ ಆಗದೆ ಎಷ್ಟೋ ಸರಿ ಆಪರೇಷನ್ ಅಲ್ಲೇ ಎಂಡ್ ಆಗೋದು ಕೂಡ ಉಂಟು. ಹೌದು ಹೌದು ಎಸ್ಪೆಷಲಿ ಹೌದು. ನಾನು ಇನ್ನೊಂದು ಕಾರಣನ ಇಲ್ಲಿ ಏನ್ ಹೇಳಕ್ಕೆ ಇಷ್ಟಪಡ್ತೀನಿ ಈ ಇದ್ರೊಳಗೆ ಅಂದ್ರೆ, ಹ್ಮ್ AUB ಅಂತ ಯಾವುದೇ ಕಾರಣ ಇರಲ್ಲ. ನೀವು ಸ್ಕ್ಯಾನ್ ಮಾಡಿದ್ರೆ DUB ಅಥವಾ AUB ಏನು ಹಾ ಕಾರಣನೂ ಇರಲ್ಲ, ಆದ್ರೆ ಅವ್ರು ಹ್ಮ್ ಬ್ಲೀಡಿಂಗ್ ಆಗ್ತಾನೆ ಇರ್ತಾರೆ. ಇದೊಂದು 25% ಹೆಣ್ಮಕ್ಳಲ್ಲಿ 40-50-55 ಹೇಳ್ಬೋದು. ಯಾಕೆ ಹ್ಮ್ ಅಂತಂದ್ರೆ ಗರ್ಭಚೀಲಕ್ಕೆ ಅದು ಕಂಟ್ರೋಲ್ ಮಾಡ್ಕೊಳ್ಳೋ ಕೆಪಾಸಿಟಿ ಕಡಿಮೆ ಆಗ್ಬಿಟ್ಟಿರುತ್ತೆ.
ಓಕೆ. ಮೊದ್ಲೇ ಆಗಿರೋ ಡೆಲಿವರಿ ಟ್ರಾಮಾ ಇರ್ಬೋದು, ಹ್ಮ್. ಅಬಾರ್ಷನ್ಗಳಿರ್ಬೋದು, ಮಸಲ್ ಫೈಬರ್ಸ್ ಕಡಿಮೆ ಇರುತ್ತೆ ಅದ್ರೊಳಗಡೆ. ಹಾ. ಹಂಗಾಗಿ ಎಕ್ಸೆಸಿವ್ ಬ್ಲೀಡಿಂಗ್ ಆಗಿ ಅವ್ರ ಅನಿಮಿಯಾ ಆಗಿ ತುಂಬಾ ಶಾಕ್ ಅಲ್ಲೆಲ್ಲ ಹ್ಮ್. ಬರೋದ್ರಿಂದ ಈ ಹೌದು. ಒಂದು ಟೈಮ್ ನಲ್ಲೂ ಕೂಡ ನಾವು ಸಾಕಷ್ಟು ಇನ್ವೆಸ್ಟಿಗೇಷನ್ಸ್ ಮಾಡ್ಬೇಕಾಗತ್ತೆ, ಕ್ಯಾನ್ಸರ್ ನ ರೂಲ್ ಔಟ್ ಮಾಡ್ಬೇಕಾಗತ್ತೆ. ಹೌದು ಮತ್ತೆ ಹೌದು. ಎಷ್ಟೋ ಸರಿ ಸಣ್ಣ ಪುಟ್ಟ ಪ್ರೊಸೀಜರ್ ಲೈಕ್ DNC ಎಲ್ಲ ಮಾಡಿ ಹಾ. ಮಿರಿನಾ ಅಂತ ಮತ್ತೊಂದು IUCD ಅದನ್ನು ಕೂಡ ಕೊಟ್ಟು ಅವ್ರನ್ನ ಆಪರೇಷನ್ ಇಂದ ತಪ್ಸಕ್ ನೋಡ್ತಾನೆ ಇರ್ತೀವಿ. ಸೊ ಹಾ. ಹೀಗೆ ಹಲವಾರು ಕಾರಣಗಳಿಂದ ಬ್ಲೀಡಿಂಗ್ ಗಳು ಈ ಹೆಣ್ಮಕ್ಳಲ್ಲಿ ಆಗ್ಬೋದು ಅಂತ ನಾವು ಹೇಳ್ಬೋದು ಮೇಡಮ್. ಅದು ಏಜ್ ಪ್ರಕಾರನೇ ನೀವು ನಾವು ಅವರಿಗೆ ನೀವು DNC ಅಂದಾಗ ನೆನ್ಪಾಯ್ತು, ನನ್ನ ಕ್ಲಾಸ್ಮೇಟ್ ರೂಮ್ಮೇಟ್ ಒಬ್ಳು ಸಾದಿಯಾ ಅಂತಿದ್ಲು. ಅವ್ರ ಆಂಟಿಗೆ DNC ಮಾಡಿದ್ರು. ಮೊದ್ಲಿನ ಕಾಲದಲ್ಲಿ ಏನಂದ್ರೆ DNC ಮಾಡಿದ್ರೆ ಗರ್ಭಿಣಿ ಆಗ್ತಾರೆ, ಗರ್ಭ ನಿಲ್ಲುತ್ತೆ ಅನ್ನೋ ಒಂದು ತಲೆಯಲ್ಲಿತ್ತು. ಹಾಗಾಗಿ DNC ಮಾಡಿಸ್ಕೊಂಡಿದ್ದಾರೆ ಅಂದ ತಕ್ಷಣ ಎಲ್ಲಾ ಸಂಬಂಧಿಕರು ಬಂದು ಮುಬಾರಕೋ ಅಂತ ಪಾಪ ಆ ಹೆಣ್ಮಗಳು ಹೇಳಿದ್ರು. ಪಾಪ ಅವರು DNC ಮಾಡಿಸ್ಕೊಂಡಿರೋದು ಒಳಗಡೆ ಕ್ಯಾನ್ಸರ್ ಇದೇನಾ ಅಂತ ನೋಡಕ್ಕೆ. ಇವ್ರು ಅನ್ಕೊಂಡ್ಬಿಟ್ರು ಇನ್ನು ಗರ್ಭ ನಿಂತ್ಕೊಳ್ಳುತ್ತೆ ಅಂತಂದು. ಸೊ ಹಾಗಾಗಿ ಜನರಲ್ಲಿ ಒಂದು ತರದ ಭ್ರಮೆಗಳು ಇರುತ್ತೆ. ಆ ಭ್ರಮೆಗಳನ್ನ ಓಡ್ಸಕ್ಕೆ ಭ್ರಮೆಗಳು, ನೀವು ತಪ್ಪು ಬಹಳ ಕಲ್ಪನೆ, ಹೌದು myths, ತಪ್ಪು ಕಲ್ಪನೆಗಳು. ತಪ್ಪು ಸೊ ಕಲ್ಪನೆ ತುಂಬಾ ಹಾಗಾಗಿ ಇರುತ್ತೆ. DNC ಹೌದು DNC ಸೊ ಬಗ್ಗೆ ಇವೆಲ್ಲ ಇನ್ನೊಂದ್ಸಲ ಕಾರಣಗಳಿಂದ ನಾವು ಮಾತಾಡೋಣ. ಹ್ಮ್. ಹಾ ಸೊ ಅಲ್ಲ ಸೊ ಮೇಡಮ್, ಇದು ಹೆಣ್ಮಕ್ಳಲ್ಲಿ ಬ್ಲೀಡಿಂಗು ಒಂದೊಂದು ಕಂಡೀಷನ್ ತಗೊಂಡ್ರು ಅದಕ್ಕೆ ಒಂದು ಅರ್ಧ ಗಂಟೆ ಮಾತಾಡ್ಬೋದು ಅನ್ನಷ್ಟು ಹೌದು ಹೌದು ವಿವರವಾಗಿರುತ್ತೆ. ಹೌದು ಹೌದು ಯಾಕಂದ್ರೆ ಹೌದು ಅದು ಹೌದು ಹೌದು ಹೆಚ್ಚು ಕಡಿಮೆ ಒಂದೇ ಟೈಪ್ ಅಲ್ಲೂ ಹೋಗಲ್ಲ. ಅವ್ರ ಏಜು, ಹೌದು ಅವ್ರದ್ದು ಹೌದು ಹೌದು. ವೆಯ್ಟ್, ಅವ್ರಿಗೆ ಎಷ್ಟು ಹ್ಮ್. ಮಕ್ಕಳಿದಾರೋ ಮಕ್ಕಳಿಲ್ವೋ, ಏನೇನೋ ಇವಾಗ ಬೇರೆ ಇನ್ಫರ್ಟಿಲಿಟಿಗೆ ಅಂತ ತುಂಬಾ ಟ್ರೀಟ್ಮೆಂಟ್ ಹಾರ್ಮೋನ್ಸ್ಗಳು ಸೇವನೆ ಆಗ್ತಾ ಹೋಗ್ತಾ ಇದೆ. ಅವುಗಳ ಹಾ. ಪ್ರಭಾವ ಆಮೇಲೂ ಕೂಡ ಆಗಬಹುದು ಒಂದು 40 ವಯಸ್ಸಿನ ಮೇಲೆ. ಸೊ ಹೌದು. ಇದನ್ನೆಲ್ಲ ನಾವು ಗಮನದಲ್ಲಿ ಇಟ್ಕೊಂಡು ಇವಾಗ ಟ್ರೀಟ್ಮೆಂಟ್ ಕೊಡ್ಬೇಕಾಗುತ್ತೆ. ಮತ್ತೆ ಅವ್ರಿಗೆ ಏನಾದ್ರು ಆಪರೇಷನ್ ಆಗಿರ್ಬೋದು, ಮುಂಚೆ ಓವರಿನೇ ತೆಗ್ದಿರ್ಬೋದು, ಈಗ ಎಕ್ಟೋಪಿ ಹೌದು. ಪ್ರೆಗ್ನೆನ್ಸಿ ಅಂತ ಆಗಿ ಓವರಿ ಹೊರಟೋಗ್ಬಿಟ್ಟಿರುತ್ತೆ. ಸೊ ಹಲವಾರು ಕಾರಣಗಳಿಂದ ಹೆಣ್ಮಕ್ಳಲ್ಲಿ ಈ ಬ್ಲೀಡಿಂಗ್, ಓಕೆ. ಹೆಚ್ಚಿನ ಬ್ಲೀಡಿಂಗ್ ಆಗೋದು. ಮತ್ತು ಅದಕ್ಕೆ ನಾವು ಟ್ರೀಟ್ಮೆಂಟ್ ಕೊಡ್ಬೇಕಾದ್ರೆ ಎಷ್ಟೋ ಸರಿ ಮಾತ್ರೆ ಅಥವಾ ಇಂಟ್ರಾಯುಟೆಡ್ ಡಿವೈಸಸ್ ಹಾಕಿ ಕಂಟ್ರೋಲ್ ಮಾಡ್ತೀವಿ. ಇಲ್ಲ ಕೆಲವು ಇಂಜೆಕ್ಷನ್ಗಳು ಕೂಡ ಇದಾವೆ. ಆದ್ರೆ ನಾವು ಹಾ. ಅದ್ರದ್ದು ವ್ಯತಿರಿಕ್ತ ಪರಿಣಾಮಗಳನ್ನು ನೋಡಿ ನಾವು ಈ ಮೆಡಿಸಿನ್ ಗಳನ್ನ ಕೊಡ್ಬೇಕು. ಹೌದು ಯಾಕಂದ್ರೆ ಹೌದು ಬ್ರೆಸ್ಟ್ ಹೌದು ಕೂಡ ರಿಲೇಟೆಡ್, ಅದು ಎಸ್ಪೆಷಲಿ ಹೌದು. 40 ವರ್ಷದ ಮೇಲೆ ನಾವೇನು ಹ್ಮ್. ಟ್ಯಾಬ್ಲೆಟ್ಗಳು ಯುಟ್ರಸ್ ಕೊಡ್ತೀವಿ. ಯಾಕಂದ್ರೆ ಅದು ನೀವು ನಮ್ಗೆ ಹೇಳ್ಕೊಟ್ಟಂಗೆ ಆರಿಜಿನ್ ಆಫ್ ದ ಟಿಶ್ಯೂಸ್, ಮುಲೇರಿಯನ್ ಅಜೆನಿಸಿಸ್, ಮುಲೇರಿಯನ್ ಏನು ಅಂತೀವಿ ಹ್ಮ್. ನಾವು, ಉದ್ಭವ ಆಗುತ್ತೆ ಮಕ್ಕಳ ಆರ್ಗನ್. ಹ್ಮ್. ಬ್ರೆಸ್ಟ್ ಮತ್ತೆ ಯೂಟ್ರಸ್ ಎಲ್ಲ ಒಂದಕ್ಕೊಂದು ರಿಲೇಟೆಡ್. ಅಲ್ಲಿ ನಾವು ರಿಲೇಟೆಡ್. ಯೂಟ್ರಸ್ಗೆ ಅಂತ ಏನೋ ಟ್ರೀಟ್ಮೆಂಟ್ ಕೊಟ್ಟು ಮಾತ್ರೆಗಳು ಕೊಟ್ರೆ ಅದರ ವ್ಯತಿರಿಕ್ತ ಪರಿಣಾಮ ಬ್ರೆಸ್ಟ್ ಮೇಲೂ ಆಗ್ಬೋದು. ಹಾಗಾಗಿ ನಾವು ಅಂದ್ರೆ ಹಾರ್ಮೋನ್ಗಳನ್ನ ಯೂಸ್ ಮಾಡ್ಬೇಕಾದ್ರೆ ತುಂಬಾ ಕೈ ಹಿಡ್ಕೊಂಡು ಯೂಸ್ ಹೌದು ಮಾಡ್ಬೇಕಾಗುತ್ತೆ. ಹೌದು 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 ಡಬಲ್ ಏಜ್ಡ್ ಸ್ವೋರ್ಡ್ ಅಂತೀವಲ್ಲ ಹಾಗೆ. ತುಂಬಾ ಚೆನ್ನಾಗಿ ಇವತ್ತು ಒಂದು ಇಂಟ್ರೊಡಕ್ಷನ್ ಅಂದ್ರೆ ಮಹಿಳೆಯರು ಅಂದ್ರೆ ಬ್ಲೀಡಿಂಗ್ ಅಂದ್ರೆ ಮಹಿಳೆಯರು. ಸೊ ಹಾಗಾಗಿ ಈ ಬ್ಲೀಡಿಂಗು, ಕೆಂಪು ಸೆರಗಿಗೆ ಒಂದು ಕೆಂಪು ಬಟ್ಟೆಗೆ ನೀವು ಒಂದು ಇಂಟ್ರೊಡಕ್ಷನ್ ಕೊಟ್ಟಿದ್ದೀರಿ. ಒಂದೊಂದನ್ನು ಎಳೆಯಾಗಿ ಮುಂದಿನ ಹಂತದಲ್ಲಿ ನಾವೆಲ್ಲರೂ ಅವ್ರಿಗೆ ವಿವರಿಸಿ ಅಂತ ಕೇಳ್ತೀವಿ. ಹೆಚ್ಚಿನ ರೀತಿಯಲ್ಲಿ ಎಕ್ಸ್ಪ್ಲೈನ್ ಮಾಡಕ್ಕೆ ಮಾಡೋಣ ಇಷ್ಟಪಡ್ತೀನಿ ಮೇಡಮ್. ಮಾಡೋಣ. ನೀವು ಮುಂದಿನ ಆಯ್ತು ಆಯ್ತು ಸಂಚಿಕೆ ಯಾವಾಗ ಆಯ್ತು ತಗೊಳ್ತೀರಾ ಅವಾಗ. ಆಯ್ತು. ತುಂಬಾ ಧನ್ಯವಾದಗಳು. ಇಷ್ಟು ಚೆನ್ನಾಗಿ ನೀವು ಜನರಿಗೆ ಹೇಳ್ಕೊಟ್ಟಿದ್ದಕ್ಕೆ. ಒಂದು ನೆನ್ಪಿಟ್ಕೊಳ್ಬೇಕು, ಅನಾಕಾರಣವಾಗಿ ವಿನಾಕಾರಣವಾಗಿ ಬ್ಲೀಡಿಂಗ್ ಜಾಸ್ತಿ ಆಗಿ ಅವ್ರಿಗೆ ರಕ್ತಹೀನತೆ ಬಂದು ಸುಸ್ತಾಗ್ತಾ ಇದ್ರೆ ಅವರು ಮೈ ಮೇಲೆ ಹಾಕೋಬಾರ್ದು. ತಕ್ಷಣಕ್ಕೆ ಸ್ತ್ರೀ ರೋಗ ತಜ್ಞರ ಹತ್ರ ಬಂದು ಪರೀಕ್ಷೆ ಮಾಡಿಸ್ಕೊಳ್ಬೇಕು ಅಂತ ಹೇಳ್ತಾ ನಿಮಗೆ ತುಂಬಾ ಧನ್ಯವಾದಗಳು ಪರಿಮಳ ದೇವಿಯವರೇ. ನಮಸ್ಕಾರ. ನಮಸ್ಕಾರ.